ಹಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಚೈತ್ರ. ಇವತ್ತು ಅರಿಶಿನ ಶಾಸ್ತ್ರ, ಚಪ್ಪರ, ನೀರು ಹಾಕೋ ಶಾಸ್ತ್ರ ಇತ್ತಲ್ವ, ಅವತ್ತಿನ ದಿನದ ಕಂಟಿನ್ಯೂಷನ್ ವ್ಲಾಗನ್ನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಬೆಳಿಗ್ಗೆ ಎಲ್ಲ ಅರಿಶಿನ ಹಚ್ಚಿ ಆಯಿತು, ಚಪ್ಪರ ಹಾಕಿ ಆಯಿತು, ನೀರು ಹಾಕಿ ಆಯಿತು. ಈಗ ಬೀಸೋ ಕಲ್ಗೆ 5 ಜನ ಮುತ್ತೈದೆಯರು ಪೂಜೆ ಮಾಡಿಬಿಟ್ಟು ಬೀಸಬೇಕು. ಸೊ ಈ ಶಾಸ್ತ್ರದೊಂದಿಗೆ ಇವತ್ತಿನ ವ್ಲಾಗನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸ್ನೇಹಿತರೆ. ನೀವಿನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಕ್ಲಿಕ್ ಮಾಡಿ, ನೋಟಿಫಿಕೇಶನ್ ಬರುತ್ತೆ. ಸೊ ಇನ್ಮೇಲೆ ನಾನು ಹಾಕುವಂಥ ಮದುವೆ ಎಲ್ಲ ವ್ಲಾಗನ್ನು ನೀವು ಮಿಸ್ ಮಾಡದೆ ನೋಡ್ಬೋದು. ಸೊ ಬನ್ನಿ ಸ್ನೇಹಿತರೆ, ಸ್ಟಾರ್ಟ್ ಮಾಡೋಣ. ನನ್ನ ಮದುವೆಯಲ್ಲಿ ನಾನು ನೆನಪಿಸ್ಕೊಂಡ್ರೆ, ನಮ್ಮ ಮನೇಲಿ ಬೀಸೋಕಲ್ ಇರಲಿಲ್ಲ, ಹಾಗಾಗಿ ಬೀಸೋಕಲ್ ಶಾಸ್ತ್ರ ಮಾಡಿರಲಿಲ್ಲ. ಬಟ್ ಇದಾದ್ಮೇಲೆ ಒಂದು ಶಾಸ್ತ್ರ ಇದೆ, ಅದನ್ನು ನಾನು ಮಾಡಿದ ನೆನಪಿದೆ. ಜನ್ಮಕ್ಕೆ ಪಿಲೆ ಪ್ರೇಮಾಸ್ತವ ಜನ್ಮಕ್ಕೆ ಪಿಲೆ ಬಾಣಲ್ಲಿ ಕೂಣದತ್ತ ಜಯ ಜಯ ಆರತಿಯವಧೂತ ಜ್ಞಾನ ಕೆಳಕಲ್ಪುನಿ ಜ್ಞಾನ ಕೆಳಕಲ್ಪುನಿ ಸುಖದೇಶಿ ಚಿತ್ತ ಜಯ ಆರತಿಯವಧೂತ. ಇನ್ನೇನಪ್ಪ ಮಾಡ್ತಿದ್ಯಾ? ಇದು ಮಧ್ಯಾಹ್ನದ ಅಡುಗೆಗೆ ಏನಂತಾರೆ, ಮುತ್ತೈದೆಯರಿಗೆ ಊಟ ಬಡಿಸ್ತಾರಲ್ವಾ. ಅಮ್ಮನ್ಗ ಹಂಗಾರೆ ಅಮ್ಮ ಉಪವಾಸ ಅಲ್ಲಿ ಇವತ್ತು ಈಗ ನೀರು ಹಾಕಿದ್ರಲ್ವಾ, ಅವರು ಮುತ್ತೈದೆಯರಿಗೆ ಊಟ ಹಾಕಬೇಕು. ಅವ್ರಿಗೆ ಸ್ವೀಟ್ ಮಾಡ್ತಾ ಇದ್ದಾರೆ, ಅಲ್ಲಿ ಅಡುಗೆ ಮಾಡ್ತಾ ಇದ್ದಾರೆ, ಅಲ್ಲಿ ಬಿಸಿ ಇದ್ದಾರೆ, ಅಲ್ಲಿ ಸ್ನಾನ ಮಾಡ್ತಾ ಇದ್ದಾರೆ, ಅಲ್ಲಿ ಹಿಂದೆ ಪೂಜೆ ಮಾಡ್ತಿದ್ದಾರೆ. ಇವತ್ತಿನ ಪ್ರೋಗ್ರಾಮ್ಗೆ ಯಾರೆಲ್ಲ ಬಂದಿದ್ರು ಅವರೆಲ್ಲರಿಗೂ ಕೂಡ ಊಟ ಮಾಡಿ ಬಡಿಸ್ಬೇಕು. ಸೊ ಅದರ ಪ್ರಿಪರೇಷನ್ ಇಲ್ಲಿ ನಡೀತಾ ಇದೆ. ಈಗ ನೆಕ್ಸ್ಟ್ ಶಾಸ್ತ್ರ ಮಾಡ್ತಾ ಇದ್ದೀವಿ. ಇದು ಬಂದು ಒರಳಲ್ಲಿ ಒನಕೆ ಇಟ್ಕೊಂಡು ಕುಟ್ಟೋದು, ಅಕ್ಕಿ ಕುಟ್ತಾ ಇದ್ದೀವಿ. ಈ ಅಕ್ಕಿನ ಅಕ್ಷತೆ ಕಾಳು ಮಾಡ್ತೀವಲ್ವ ಮದುವೆ ದಿನ ಧಾರೆ ಟೈಮಲ್ಲಿ ಯೂಸ್ ಮಾಡೋದಕ್ಕೆ, ಅದರಲ್ಲಿ ಮಿಕ್ಸ್ ಮಾಡಬೇಕಂತೆ. ಸೊ ಇದಕ್ಕೂ ಕೂಡ 5 ಜನ ಮುತ್ತೈದೆಯರು ಪೂಜೆ ಮಾಡಿ ಇದನ್ನು ಅಕ್ಕಿನ ಕುಟ್ತಾ ಇದ್ದೀವಿ. ಇದಕ್ಕೆ ನಾವು ಘಾನ ಭರ್ನ ಅಂತ ಹೇಳೋದು. ಭರ್ನ ಅಂದರೆ ತುಂಬೋದು ಅಂತ ಅರ್ಥ. गाना भरल दिव्याच्या लग्नाला गाना भरल गाना भरल गाना भरल
दिव्याच्या लग्नाला गाणं बरं. ಘಾನ ಭರ್ನ ಆದಮೇಲೆ ಅದಕ್ಕೆ ನಿಮ್ಮಲ್ಲಿ ಏನು ಹೆಸರು ಹೇಳ್ತಾರೆ ಕಮೆಂಟ್ ಮಾಡಿ ತಿಳಿಸಿ. ಓಕೆ, ನನಗೂ ತಿಳ್ಕೊಂಡಂಗೆ ಆಗುತ್ತೆ. ಅದಾದಮೇಲೆ ಮುತ್ತೈದೆಯರಿಗೆ ಊಟ ಹಾಕಬೇಕು. ಸೊ ಎಲ್ಲರೂ ಊಟ ಮಾಡಿಕೊಂಡು ರೆಸ್ಟ್ ತೊಗೊಳೋದಕ್ಕೂ ಟೈಮ್ ಇಲ್ಲ, ತಕ್ಷಣವೇ ಮೆಹಂದಿಗೆ ರೆಡಿ ಮಾಡ್ಕೊಳ್ತಾ ಇದ್ದಾರೆ. ಹುಡುಗಿಗೆ ಕೈಗೆ ಕಾಲಿಗೆಲ್ಲನೂ ಹಾಕಬೇಕಲ್ಲ, ತುಂಬ ಟೈಮ್ ಹಿಡಿಸುತ್ತೆ ಅಂದ್ಬಿಟ್ಟು ಈಗ ಅರೌಂಡ್ 3:30 ಅಂತ ಅಂದ್ಕೊಳ್ಳಿ. 3 ಆಗೋಗಿದೆ, 3:30 ಆಗೋದ್ರಲ್ಲಿ ಇದೆ. ಸೊ ಈಗ ಅರೇಂಜ್ ಮಾಡ್ಕೊಳ್ತಾ ಇದ್ದಾರೆ. ದಿವ್ಯನ್ಗೆ ಪಾರ್ಲರ್ ಅವಳಿಗೆ ಹೇಳಿದ್ದಾರೆ, ಹಾಗೆ ಅಲ್ಲಿ ಇರೋ ಗೆಸ್ಟ್ಗಳಿಗೆಲ್ಲಾನು ಬಿಡೋದಕ್ಕೆ ಅಂದ್ಬಿಟ್ಟು ಇನ್ನೂ ಒಂದು ಹುಡುಗಿಗೆ ಬುಕ್ ಮಾಡಿದಾರಂತೆ. ಬಟ್ ಆ ಹುಡುಗಿ ಇನ್ನೂ ಬಂದಿರಲಿಲ್ಲ. ಅರೇಂಜ್ಮೆಂಟ್ಸ್ ನಡೀತಾ ಇದೆ. ನನ್ನ ಮದುವೆದು ನಾನು ಹೇಳಬೇಕಂದ್ರೆ ಈ ಟೈಮಲ್ಲಿ ನೆನೆಸ್ಕೊಂಡ್ರೆ ನನಗೆ ಯಾವ ಪಾರ್ಲರ್ ಅವರು ಏನೂ ಬಂದಿರಲಿಲ್ಲ ಬಿಡೋದಕ್ಕೆ. ನನ್ನ ಚಿಕ್ಕಮ್ಮನ ಮಗಳೇ ನನಗೆ 2 ಕೈಗೆ ಕಾಲಿಗೆಲ್ಲಾನು ಬಿಟ್ಟಿದ್ದು. ಇಟ್ಸ್ ಡಿಫಿಕಲ್ಟ್ ಅಲ್ವಾ. ಈಗ ನಾನು ನನ್ನ ಸಾನುಗೆ ಫ್ರಂಟ್ ಬ್ಯಾಕ್ ಎರಡೂ ಕೈಗೆ ಬಿಡು, ಜಸ್ಟ್ ಅರಾಬಿಕ್ ಡಿಸೈನ್ ಅಂದರೂ ಕೂಡ ಬ್ಯಾಕ್ ಪೇನ್ ಶುರು ಆಗಿಬಿಡುತ್ತೆ. ಅಂಥದ್ರಲ್ಲಿ ಅವಳು ಒಬ್ಬಳೇ ನನಗೆ 2 ಕೈಗೂ ಕಾಲಿಗೂ ಬಿಟ್ಟಿದ್ಲು. ಅವಳು ಜ್ಯೋತಿ ಅಂತ. ನೀವು ರೀಸೆಂಟಾಗಿ ಪಾಪುನ ನೋಡೋದಕ್ಕೆ ಅಂದ್ಬಿಟ್ಟು ರಾಮನಗರಕ್ಕೆ ಹೋಗಿದ್ದೆ ನೋಡಿ, ಆ ಕಸಿನ್ನು ಅವಳು ಬಿಟ್ಟಿದ್ಲು. ಚೆನ್ನಾಗಿ ಬಿಟ್ಟಿದ್ಲು. ಅವಾಗ ತಾನೇ ಅವಳು ಕಲ್ತಿದ್ಲು. ಆ್ಯಕ್ಚುಲಿ ನಾವೆಲ್ಲ ಅವಾಗ ಕಲಿತಾ ಇದ್ದಿದ್ದು, ಒಬ್ಬೊಬ್ರಿಗೆ ಹಾಕ್ಕೊಂಡು ಕಲಿತಾ ಇದ್ದಿದ್ದು. ನನ್ನ ಎಂಗೇಜ್ಮೆಂಟ್ಗೆ ಆಗಿರ್ಬೋದು, ಮದುವೆಗೆ ಆಗಿರ್ಬೋದು, ಎಲ್ಲ ನಾವೇ ಮಾಡ್ಕೊಂಡಿದ್ದು. ಈ ಥರ ಸಪ್ರೇಟ್ ಮೆಹಂದಿ ಅಂತ ಹೇಳ್ಬಿಟ್ಟು ಏನೋ ಅರೇಂಜ್ಮೆಂಟ್ ಆಗಲಿ ದಿನ ಆಗಲಿ ಏನೂ ಇರಲಿಲ್ಲ. ಜಸ್ಟ್ ಮುಗೀತಾ 2-3 ದಿನದ ಮುಂಚೆ ಹಾಕ್ಕೊಳ್ಬೇಕು ಅಷ್ಟೇ ಅಂದ್ಬಿಟ್ಟು ಫ್ರೀ ಟೈಮಲ್ಲಿ ಕುತ್ಕೊಂಡು ಹಾಕ್ಕೊಂಡಿದ್ವಿ. ಈ ಥರ ಅರೇಂಜ್ಮೆಂಟ್ಸ್ ಸಮಥಿಂಗ್ ಮೆಮೊರೇಬಲ್ ಆಗಿರುತ್ತೆ ಅಷ್ಟೇ. ಈ ಥರ ಎಲ್ಲ ನಾನು ಮದುವೆಲಿ ಮಾಡಿದ್ವಿ ಅಂದ್ಬಿಟ್ಟು ನೆನೆಸ್ಕೊಳ್ಳೋದಕ್ಕೆ ಚೆನ್ನಾಗಿರುತ್ತಲ್ವ. ಹಾಗಾಗಿ ಎಲ್ಲರೂ ಐಡಿಯಾ ಮಾಡಿ ದಿವ್ಯನ ಮದುವೆಗೆ ಫಸ್ಟ್ ಟೈಮ್ ಈ ಥರ ಎಲ್ಲ ಮಾಡಿದ್ದಾರೆ. ಅಲ್ಲಿ ನೋಡಿದ್ರಿ ಎಷ್ಟೊಂದು ಜನ ಕೂತ್ಕೊಂಡಿದ್ರು ಅಂದ್ಬಿಟ್ಟು ಅವರೆಲ್ಲರೂ ಕಾಯ್ತಾ ಇದ್ರು ಮೆಹಂದಿ ಹಾಕಿಸ್ಕೊಳ್ಳೋದಕ್ಕೆ ಅಂದ್ಬಿಟ್ಟು. ಬಟ್ ಹೇಳಿದ್ನಲ್ಲ, ಒಂದು ಹುಡುಗಿಗೆ ಬುಕ್ ಮಾಡಿದ್ರು ಅಂತ, ಹುಡುಗಿ ಇನ್ನೂ ಬಂದೇ ಇರಲಿಲ್ಲ. ಅದಕ್ಕೆ ನನಗೆ ಹಾಕಿ ಅಂತ ಹೇಳಿದ್ಲು ದೀಪಾ, ಅಂದರೆ ದಿವ್ಯನ ಅಕ್ಕ. ನನಗೆ ಬರುತ್ತಲ್ವಾ ಅಂತ ಹೇಳಿ ಹೇಳಿದ್ನಲ್ಲ, ನಮ್ಮದ್ರಲ್ಲಿ ಅಷ್ಟೊಂದು ಯಾರಿಗೂ ಬರೋದಿಲ್ಲ ಆ್ಯಂಡ್ ಪ್ರಾಕ್ಟೀಸು ಇರೋದಿಲ್ಲ, ಹಾಕೋದಕ್ಕೆ ಕಷ್ಟ ಆಗುತ್ತೆ. ನಾನು ಒಬ್ಬೊಬ್ಬರಿಗೆ ಅಂದ್ಬಿಟ್ಟು 4 ಜನಕ್ಕೆ ಹಾಕ್ತೆ ಸ್ನೇಹಿತರೆ. ಬಟ್ ಇವರು ಹಾಕಿ ಅಭ್ಯಾಸ ಇರುತ್ತೆ ನೋಡಿ, ಅವ್ರಿಗೆ ಚೆನ್ನಾಗಿ ಬರುತ್ತೆ. ನನಗೆ ಕೈ ನಡುಗುತ್ತೆ, ಸ್ಟ್ರೇಟ್ ಬರ್ತಾ ಇರಲಿಲ್ಲ ಆ್ಯಂಡ್ ತುಂಬ ಬೇಗ ಬ್ಯಾಕ್ ಪೇನು, ಕೈ ನೋವೆಲ್ಲನೂ ಬರೋದಕ್ಕೆ ಶುರು ಆಯಿತು. ಅದಕ್ಕೆ ನಾನೊಂದು 4 ಮೆಂಬರ್ಸ್ಗೇನೋ ಈ ಥರ ಅರಾಬಿಕ್ ಡಿಸೈನ್ ಹಾಕಿದೆ. ಇದು ಏನು ನೆನಪಿರಲಿಲ್ಲ, ಎಲ್ಲ ಗೂಗಲ್ ಸರ್ಚ್ ಮಾಡಿ ನೋಡಿ ಹಾಕಿದೆ. ಬಟ್ ಚೆನ್ನಾಗಿ ಬಂತು. ಬರ್ಕೊಂಡಿದ್ದೆ ನಾನು, ಸ್ಟಾರ್ಟಿಂಗೇ ಬರ್ಕೊಳ್ತೀಯ ಅಂದ್ಕೊಂಡೆ ಮಧ್ಯ. ಕಾಣಿಸ್ತಾ ಇಲ್ಲ ಅದು ಅವ್ರದ್ದು
ರವಾ ತರ ಆಗ್ಬಿಟ್ಟಿದೆ. ಜಾಯಿಂಟ್ ಆಗ್ಬಿಟ್ಟಿದೆ. ಇದ್ರಲ್ಲೂ ಇದೆ ಬಟ್ ಕಾಣೋದಿಲ್ಲ. ಇದ್ರಲ್ಲಿ ಡಿಸೈನ್ ಜೊತೆ ಮಿಕ್ಸ್ ಆಗ್ಬಿಟ್ಟಿದೆ. ಅವ್ರು ಹುಡುಕ್ಬೇಕಂತೆ ಹುಡುಗ, ಅದಕ್ಕೆ ಅದು ಹುಡುಕ್ಬೇಕಂತೆ. ಶುರು ಮಾಡಿದ್ದು 6 ಗಂಟೆ ಆಯ್ತು. ಹೇಳಿದ್ದೆ ನೋಡಿ, ಒಬ್ಬರು ಬರ್ತಾರಂತೆ ಬಿಡೋದಕ್ಕೆ ಅಂದ್ಬಿಟ್ಟು ಅವ್ರು ಬಂದಿದ್ದಾರೆ. ಸೊ ಮಕ್ಕಳೆಲ್ಲ ಬಿಡಿಸ್ಕೊತಾ ಇದ್ದಾರೆ. ನನ್ನ ಸಾನು ಡಿಸೈನ್ ಹುಡುಕಿ ಇಟ್ಕೊಂಡಿದ್ದಾಳೆ, ನನಗೆ ಈ ಡಿಸೈನ್ ಬೇಕು ಅಂತ. ಮದುವೆ ಹುಡುಗಿ ಆದ್ಮೇಲೆ ಮದುವೆ ಹುಡುಗಿ ಅಕ್ಕ ಹಾಕೋತಾಳೆ. ಅಲ್ಲಿ ಕೈ ಹುಡುಗಿಗಿದೆ ಚೇಂಜ್ ಆಗುತ್ತೆ. ಚೇಂಜ್ ಆಗ್ಬಿಡುತ್ತೆ. ಇಷ್ಟಪ್ಪ ಆಗುತ್ತೆ ಕೈ. ಆಗುತ್ತೆ, ಡಿಸೈನ್ ಇರುತ್ತೆ, ಕಡೆ ಬರುತ್ತೆ. ಈಗ ನಾನು ಮೆಹಂದಿ ಹಾಕಿಸ್ಕೊಳ್ತಾ ಇದ್ದೀನಿ. ನಾನು ರೈಟ್ ಹ್ಯಾಂಡಿಗೆ ಹಾಕಿಸ್ಕೊಳ್ತಾ ಇದ್ದೀನಿ, ಅದೂ ಅಪ್ಪರ್ ಸೈಡ್, ಕರೆಕ್ಟ್ ಸೈಡ್ ಹಾಕಿಲ್ಲ. ಮೆಹಂದಿ ಹಾಕೋರು ಇದೇನು ಎಲ್ಲರೂ ಲೆಫ್ಟ್ ಹ್ಯಾಂಡ್ ಹಾಕಿಸ್ಕೊಳ್ತಾರೆ, ನೀವು ರೈಟ್ ಹ್ಯಾಂಡ್ ಹಾಕಿಸ್ಕೊಳ್ತಿದ್ದೀರಾ, ಅದೂ ಕರೆಕ್ಟ್ ಸೈಡ್ ಹಾಕ್ತೆ ಅಪ್ಪರ್ ಸೈಡ್ ಹಾಕಿಸ್ತಾ ಇದ್ದೀರಾ ಅಂತ ಹೇಳಿಬಿಟ್ಟು. ಅದಕ್ಕೆ ನನಗೆ ಬರುತ್ತೆ ಹಾಕೋದಕ್ಕೆ, ನೀವು ಬರೀ ಒಂದು ಕೈಗೆ ಹಾಕ್ತೀರಾ ಅಷ್ಟೇ. ನನಗೆ ರೈಟ್ ಹ್ಯಾಂಡಿಗೆ ಹಾಕೋರು ಯಾರೂ ಇಲ್ಲ, ನಾನು ಲೆಫ್ಟ್ಗೆ ಹಾಕ್ಕೊಳ್ತೀನಿ, ನೀವು ರೈಟ್ಗೆ ಹಾಕಿ ಅಂತ ಹೇಳಿಬಿಟ್ಟು ಅಪ್ಪರ್ ಸೈಡ್ ಬಿಡಿಸ್ಕೊಳ್ತಾ ಇದ್ದೀನಿ. ಅವರು ನಿಮ್ಗೆ ಯಾವ ಡಿಸೈನ್ ಬೇಕು ತೋರಿಸಿ ನಾನು ಹಾಕ್ತೀನಿ ಅಂದಿದ್ರು. ಸೊ ತೆಗೆದು ಕೊಟ್ಟಿದ್ದೀನಿ. ಆ್ಯಂಡ್ ಕರೆಕ್ಟ್ ಸೈಡ್ ಹಾಕಿಲ್ಲ. ಯಾಕೆ ಅಂದರೆ ಈ ಮೆಹಂದಿ ಪ್ರೋಗ್ರಾಮ್ ಆದಮೇಲೆ ಬ್ರೈಡಲ್ ಶವರ್ ಪ್ರೋಗ್ರಾಮ್ ಇದೆ. ಹಾಗಾಗಿ ಅಲ್ಲಿ ಎಂಜಾಯ್ ಮಾಡಬೇಕು, ನಾವು ಊಟ ಮಾಡಬೇಕು, ಏನಾದರೂ ಸಣ್ಣ ಪುಟ್ಟ ಕೆಲಸಗಳಿದ್ರೆ ಮಾಡಬೇಕಲ್ಲ ಅಂತ ಹೇಳ್ಬಿಟ್ಟು ನಾನು ಹಾಕ್ಕೊಂಡಿಲ್ಲ. ಸೊ ನೋಡ್ಬೋದು ನೀವು, ಬ್ರೈಡಲ್ ಶವರ್ಗೆ ನಾನು ವೆಸ್ಟರ್ನ್ ವೇರ್ ಹಾಕಿದ್ದೀನಿ ಇವತ್ತು. ಸೊ ಸಮಥಿಂಗ್ ಸ್ಪೆಷಲ್ ಆಗೋದ್ರಲ್ಲಿ ಇದೆ. ಸೊ ನೀವೆಲ್ಲ ಮಿಸ್ ಮಾಡದೆ ನೋಡಬೇಕು ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಬೇಕು, ಬೆಲ್ ಬಟನ್ ಕ್ಲಿಕ್ ಮಾಡಬೇಕು, ಆಗ ನೋಟಿಫಿಕೇಷನ್ ಬರುತ್ತೆ, ಬಂದ ತಕ್ಷಣವೇ ನೋಡ್ಬೋದು. ಆ್ಯಂಡ್ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, 1000 ಲೈಕ್ಸ್ ಕೊಡಿ, ಹಾಗೆ ಶೇರ್ ಮಾಡಿ. ಬಾಯ್ ಬಾಯ್ ಸ್ನೇಹಿತರೆ, ಸಿಗೋಣ ನನ್ನ ಮುಂದಿನ ವೀಡಿಯೋಲಿ.